ನಿಜವಾಗ್ಲೂ ದೇವರ ಮಧ್ಯದಲ್ಲಿ ಅದ್ಭುತ ಮಾಡ್ದ, ಹೌದಾ? ಅದ್ಭುತ ಮಾಡಿದ ದೇವರನ್ನ ನಾವು ಆರಾಧಿಸ್ತಾ ಇರುವಾಗಲೇ ದೇವರು ನಮ್ಮ ಜೀವಿತಗಳಲ್ಲಿ ಅದ್ಭುತ ಮಾಡುವ ದೇವರಾಗಿ ಹಾಡು ಈ ರೀತಿಯಾಗಿ ಹೇಳ್ತದೆ. ಬೇರೆ ಮತ್ತೊಂದು ಸಾರಿ ಅದನ್ನ ಹಾಡ ನಾವು ಲಾಸ್ಟ್ ಬೇರೆ ಇನ್ನೊಂದು ಹೇಳೋಣ. ಇಲ್ಲ, ಮೊದಲನೇ ಬೇರೆ ಹಾಡೋಣ. ಕಾಯಪಟ್ಟು ನಿಂತಾಗ, ಕಣ್ಣೀರಿನ ಸ್ಥಿತಿಯಲ್ಲಿದ್ದಾಗ, ಕುಗ್ಗಿದವನಾಗಿ ನಾವು ಇರುವಾಗ ನಮಗೋಸ್ಕರ ಇಳಿದು ಬಂದ್ರಂತೆ. ಯಾಕೆ ಇಳಿದು ಬಂದ್ರು ಗೊತ್ತಾ ಸ್ವಾಮಿ? ಒಡಂಬಡಿಕೆ ಮಾಡಿಕೊಳ್ಳುವುದು. ಹಲ್ಲೆಲೂಯಾ. ಈ ರಾತ್ರಿ ಒಂದು ಒಡಂಬಡಿಕೆ ನಿಮ್ಮ ಮಧ್ಯದಲ್ಲಿ ದೇವರು ಮಾಡಲಿಕ್ಕಿದ್ದಾರೆ. ಆ ಒಡಂಬಡಿಕೆಯನ್ನ ಇಲ್ಲಿಂದ ನೀವು ಹೊಂದಿಕೊಂಡು ಹೋಗ್ಬೇಕು. ಹಲ್ಲೆಲೂಯಾ. ಯಾಕೊಬ್ಬನು ಒಂದು ಒಡಂಬಡಿಕೆ ಮಾಡಿಕೊಂಡ, ರಾತ್ರಿ ಎಲ್ಲ ಅವರಾಗಿ ಒಂದು ಒಡಂಬಡಿಕೆ ಮಾಡಿಕೊಂಡು ದೇವರಿಂದ ಶ್ರೇಷ್ಠವಾದದ್ದನ್ನ ಪಡೆದುಕೊಂಡ. ಈ ರಾತ್ರಿ ಆರಾಧನೆ ಬಂದಂತ ನೀವು ಸುಮ್ಮನೆ ಬಂದಿಲ್ಲ, ದೇವರಿಂದ ಒಂದು ಒಡಂಬಡಿಕೆನ ಹೊಂದಿಕೊಂಡು ಹೋಗುವುದಕ್ಕಾಗಿ ಬಂದಿದ್ದೇವೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಹಾಗಾದ್ರೆ ಆ ಹಲ್ಲೆಲೂಯಾ ದೇವರನ್ನ ಮತದಾರ್ತಿ ಸಂತೋಷವಾಗಿ ಆರಾಧನೆ ಮಾಡೋಣ. ಗಾಯಪಟ್ಟು ನಿಂತೆ ಕಣ್ಣೀರಿನಲ್ಲಿದ್ದೆ, ಗಾಯಪಟ್ಟು ನಿಂತೆ ಕಣ್ಣೀರಿನಲ್ಲಿದ್ದೆ, ಉಗಿರುವವನಾಗಿ ಒಡಂಬಡಿಕೆ ಮಾಡಿಕೊಂಡು ಸವನನೆಲ್ಲವ ಪ್ರೀತಿಸುತ್ತೆ, ಒಡಂಬಡಿಕೆ ಮಾಡಿಕೊಂಡು ಸವನನೆಲ್ಲವ ಪ್ರೀತಿಸುತ್ತೆ. ಹಲ್ಲೆಲೂಯಾ. ಯಾವಾಗಲೂ ದೇವರನ್ನ ಆರಾಧನೆ ಮಾಡ್ಬೇಕಾದ್ರೆ ಎರಡು ಸಂಗತಿಗಳನ್ನ ನಾವು ಮಾಡ್ಬೇಕು. ಎರಡು ಸಂಗತಿಗಳು ಮಾಡ್ಬೇಕು. ಹಲ್ಲೆಲೂಯಾ. ಎರಡು ಸಂಗತಿ ಯಾವುದಂದ್ರೆ, ಒಂದು ಕೈಗಳು ದೇವರಿಗೋಸ್ಕರ ಎತ್ತಿ ಆರಾಧನೆ ಮಾಡಬೇಕು. ಎರಡನೇದು ಕಾಲುಗಳು ತುಳಿತಾನೆ ಇರಬೇಕು. ಕಾಲುಗಳು ಯಾಕೆ ತುಳಿತಾ ಇರ್ಬೇಕು ಗೊತ್ತಾ? ಸೈತಾನ ಅವ್ನು ಇಲ್ಲೇ ತಿರುಗಿರ್ತಾನೆ. ಈಗ ಹೆಂಗ್ ಕರೆಕ್ಟ್ ತೆಗೆದಿದ್ದ ಹಂಗೆ ಮತ್ತೊಂದು ಕರೆಕ್ಟ್ ತೆಗೆದ್ರೆ ಮತ್ತೊಂದು ತುಳಿತಾನೆ ಇರ್ಬೇಕು. ಹಲ್ಲೆಲೂಯಾ. ತುಳಿತಾ ಇದ್ದಂಗೆಲ್ಲ ದೇವರು ಮತ್ತೆ ನಮ್ಮ ಮೇಲೆ ತನ್ನ ಕೃಪೆಯನ್ನು ವಿಸ್ತರಿಸ್ತಾನೆ. ಹಲ್ಲೆಲೂಯಾ. ದೇವರಿಗೆ ಸ್ತೋತ್ರವಾಗಲಿ. ಎಲ್ಲ ಸ್ತುತಿ ಗಣಮಾನಗಳಿಗೆ
ಪರಲೋಕದಲ್ಲಿದ್ದಾರೆ. ಅವ್ರನ್ನ ಆರಾಧಿಸುತ್ತಿರುವಾಗಲೇ ದೊಡ್ಡ ಕಾರ್ಯಗಳನ್ನ ಕರ್ತರು ಮಾಡುವ ದೇವರಾಗಿದ್ದಾರೆ. ಆ ರಾಜಾಧಿರಾಜನನ್ನ, ಆ ಕರ್ತಾದಿ ಕರ್ತನನ್ನ ಸ್ವರ್ಗಳೆತ್ತಿ ಆರಾಧನೆ ಮಾಡ್ತಾ, ಹೌದು ಸ್ವಾಮಿ, 1 ವರ್ಷ ನಮ್ಮ ಸಭೆಯನ್ನು ನಡೆಸಿದಕ್ಕಾಗಿ ಸ್ತೋತ್ರ. ಈ 1 ವರ್ಷದಲ್ಲಿ ಅನೇಕ ಸಂಘಗಳು ನಡೆದಾಗಲು ನಮಗೆ ಎಲ್ಲ ಕಷ್ಟದ ದಿನಗಳಲ್ಲಿ, ಎಲ್ಲ ಸಂತೋಷದ ದಿನಗಳಲ್ಲಿ ಎಲ್ಲ ಕೈಬಿಟ್ಟಾಗಲು ನೀನು ನಮಗೆ ಸುಳ್ಳಾಗಿದ್ದಕ್ಕಾಗಿ ನಿನ್ನನ್ನು ಆರಾಧನೆ ಮಾಡುತ್ತಿದ್ದ ಒಂದು ಉಡಂಬಡಿಕೆ ಮಾಡಿಕೊಳ್ಳ ದೇವರ ಸಂಘ ಒಪ್ಪಿಸಿಕೊಳ್ಳಬೇಡ.
ನಡೆಸಿಕೊಡ್ತಾರೆ. ಈ ಸಭೆಗೆ ಬೇಕಾದಂತಹ ಮಹಿಮೆಗಳ ಮಾತುಗಳು, ಜೀವವುಳ್ಳ ಮಾತುಗಳು, ಕರ್ತನೆ ಅದ್ಭುತಗಳನ್ನು ಬಿಡುಗಡೆ ಮಾಡುವಂತಹ ಮಾತುಗಳು, ಕರ್ತನೆ ಶಕ್ತಿಯುಳ್ಳ ಮಾತುಗಳನ್ನ ಒಬ್ಬೊಬ್ಬರ ಹೃದಯಗಳಲ್ಲಿ ಹಾಕುವಂತೆ ಬಿಡುಗಡೆ ಮಾಡಬೇಕಾಗಿ ಯಾರಾದರೆ ಆದಿಯಿಂದ ಅಂತ್ಯದವರೆಗೂ ಎಲ್ಲವನ್ನ ನಿನ್ನ ಕರೆಗಳಲ್ಲಿ ಒಪ್ಪಿಸಿಕೊಡ್ತಾರೆ. ಅಪ್ಪ, ನಮ್ಮನ್ನು ನಾವು ತಗ್ಗಿಸಿಕೊಡ್ತಾರೆ. ನಿನ್ನ ನಾಮ ಮಾತ್ರ ಹೆಚ್ಚಿಸ್ತಾರೆ. ಈ ಆರಾಧನೆ ಎಲ್ಲವನ್ನ ಯೇಸು ಕ್ರಿಸ್ತನ ಪುನರುತ್ಥಾನವಾದ ಶ್ರೀಗುಣ ನಾಮದಲ್ಲಿ ಒಪ್ಪಿಸಿಕೊಂಡು ಬೇಡಿ ಅಂದುಕೊಂಡಿದ್ದೇವೆ ಕರ್ತನೆ. ಆಮೆನ್. ಈ ಹೊಸ ವರ್ಷದಲ್ಲಿ ನೀವೆಲ್ಲ ಒಂದು ವಾಗ್ದಾನಗಳನ್ನ ಹೊಂದಿಕೊಂಡ್ರೆ ಆಗ್ಲಿ, ಹೌದಾ? ಹೊಂದಿಕೊಂಡಂತ ವಾಗ್ದಾನಗಳನ್ನ ನಾನು ನಿನ್ನೆ ಹೇಳಿದೆ. ನೀವು ಆಕಳುಗಳು ಎಮ್ಮೆಗಳನ್ನೆಲ್ಲ ನೋಡಿರಲ್ಲ, ಅವೇನ್ ಮಾಡ್ತಾರೆ? ತಿಂದು ಮತ್ತೆ ಎಲ್ಲ ಬೇಕಾದಷ್ಟು ತಿಂದು ಒಂದ್ ಕಡೆ ಹೋಗಿ ಕೂತು ಏನ್ ಮಾಡ್ತದ? ಮೆಲುಕು ಆಗ್ತದೆ. ಮತ್ತೆ ಅದನ್ನ ಚಪ್ಪರಿಸ್ತಾ ಇರ್ತದೆ, ಹೌದಾ? ಈ ವರ್ಷವೆಲ್ಲ ದೇವರು ಕೊಟ್ಟ ಆಶೀರ್ವಾದವನ್ನ, ಆ ವಾಗ್ದಾನವನ್ನ ನೀವು ಈ ವರ್ಷದ ಕೊನೆಯವರೆಗೂ ಅದನ್ನ ಮೆಲುಕು ಹಾಕ್ತಾನೆ ಇರ್ಬೇಕಂತ. ಹಲ್ಲೆಲೂಯಾ. ಅವತ್ತು ಒಂದ್ ದಿವಸ ನನಗೆ ವಾಗ್ದಾನ ಬಂತು, ಸಂತೋಷ ಆಗಿ ಹೋದೆ. ಎರಡನೇ ದಿನ ಮತ್ತೆ ಮಾರನೇ ದಿನ ಮುಂಜಾನೆ ನನಗೇನೋ ಒಂದು ಶೋಧನೆ ಬಂತು. ನಾನು ಗಾಬರಿ ಆಗಿ ನನ್ನ ವಾಗ್ದಾನ ಮತ್ತೆ ಎಲ್ಲ ಮತ್ತೆ ಶೋಧನೆ ನೋಡ್ಕೊಂತ ನಿಂತೆ ಅಂತ ಹೇಳ್ಬಾರ್ದು. ಅರ್ಥ ಆಗ್ತದ? ವಾಗ್ದಾನವನ್ನ ದೃಢವಾಗಿ ಇಟ್ಕೊಳ್ಬೇಕು. ವಾಗ್ದಾನವನ್ನ ದೃಢವಾಗಿ ಇಟ್ಕೊಳ್ಬೇಕಂದ್ರೆ ಈ ಹೊಸ ವರ್ಷದಲ್ಲಿ ಹೇಗೆ ಅದನ್ನು ಇಟ್ಕೋಬಹುದಂತ ನಾನು ನಿಮಗೆ ತಿಳಿಸ್ತೀನಿ. ದೇವರಿಂದ ನಾವು ಒಂದು ವರವನ್ನ ಕೇಳಬೇಕು. ಒಂದು ವರವನ್ನ ನಮಗೆ ದಯಪಾಲಿಸು ಸ್ವಾಮಿ ಅಂತ ಕೇಳಬೇಕು. ದಾವೀದನು ಕೇಳಿದ ದೇವರನ್ನ. ದಾವೀದನು ದೊಡ್ಡ ಅರಸನಾಗಿದ್ದ. ದಾವೀದನು 10,000 ಜನರನ್ನ ಒಂದೇ ಸಾರಿ ಯುದ್ಧದಲ್ಲಿ ಗೆಲ್ಲುವಷ್ಟು ಪರಾಕ್ರಮಶಾಲಿಯಾಗಿದ್ದ. ಅವನು ನೋಡುವುದಕ್ಕೆ ಚಿಕ್ಕದಾಗಿದ್ದ. ರಾಜನ ಆಕಾರವೇ ಇಲ್ಲ, ರಾಜನ ಒಂದು ವಸ್ತ್ರಧಾರಣೆ ಇಲ್ಲ, ರಾಜನ ಒಂದು ಏನಂತೀವಿ ಮುಖ ಲಕ್ಷಣಗಳಿಲ್ಲ, ದೇಹದ ಲಕ್ಷಣಗಳು ರಾಜನಿಗೆ ಇರಬೇಕಾದಂತ ಲಕ್ಷಣಗಳಿಲ್ಲ. ಆದ್ರೆ ಲೋಕವೆಲ್ಲ ಅವನನ್ನ ಕುರಿ ಕಾಯುವ ಕುರುಬನಂತೆ ನೋಡಿದ್ರು. ಇವನು ಬರೀ ಕುರಿ ಕಾಯೋದಕ್ಕೆ ಮಾತ್ರ ಇವನು ಕೆಲಸಕ್ಕೆ ಬರ್ತಾನೆ. ಆದರೆ ಲೋಕವನ್ನ ಉಂಟು ಮಾಡಿದ ಸರ್ವಶಕ್ತನು ದಾವೀದನ ಒಳಗಡೆ ರಾಜನನ್ನ ಅರಸನನ್ನ ನೋಡಿದ. ಹಲ್ಲೆಲೂಯಾ. ಈ ವರ್ಷ ನಿಮ್ಮ ಚಿಂತೆಗಳಲ್ಲಿ ನಿಮ್ಮನ್ನ ಕೀಳಾಗಿ ನೋಡಿರುವ ಪ್ರತಿಯೊಬ್ಬರ ಮೇಲೆ ನಿಮ್ಮನ್ನ ದೇವರು ಅಧಿಕಾರ ಸ್ಥಾನದಲ್ಲಿ ನಿಲ್ಲಿಸಲಿಕ್ಕಿದ್ದಾನೆ. ಹಲ್ಲೆಲೂಯಾ. ದಾವೀದನು ದೇವರಿಗೆ ಒಂದು ಪ್ರಾರ್ಥನೆ ಮಾಡ್ತಾನೆ. ಕೀರ್ತನೆ 24ನೇ ಅಧ್ಯಾಯದಲ್ಲಿ 4-5 ವರ್ಷಗಳಲ್ಲಿ ದಾವೀದನು ಕೇಳ್ತಾನೆ. ಮೊದಲಿನಿಂದ ಆ ಅಧ್ಯಾಯ ಓದುವಾಗ ಕೀರ್ತನೆಯಲ್ಲಿ ಹೇಳ್ತಾನೆ, ನೀನೇ ನನಗೆ ಬೆಳಕು, ನೀನು ನನ್ನ ಸಂಗಡ ಇದ್ದರೆ ನಾನು ಯಾರಿಗೆ ಹೆದರೇನು ಅಂತ ದಾವೀದನು ಹೇಳ್ತಾ ಬಂದು ಒಂದು ವಚನದಲ್ಲಿ ನಿಂತು ಅಲ್ಲಿ ಹೇಳ್ತಾನ, ಸ್ವಾಮಿ ನನಗೊಂದು ವರವನ್ನು ಕೊಡು. ನಿನ್ನಿಂದ ಒಂದೇ ಒಂದು ವರವನ್ನು ನಾನು ಅಪೇಕ್ಷಿಸ್ತಾ ಇದ್ದೇನೆ. ಈ ಆಸ್ತಿ ಬೇಡ, ಅಂತಸ್ತು ಬೇಡ, ಈ ರಾಜನ ಸ್ಥಾನ ಬೇಡ ನನಗೆ. ನನ್ನಿಂದ ಏನು ಹೋದ್ರೂ ಪರವಾಗಿಲ್ಲ, ಒಂದೇ ಒಂದು ವರ ಮಾತ್ರ ನನಗೆ ಬೇಕು ಅಂತ ಹೇಳ್ತಾನೆ. ಎಲ್ಲರೂ ಹೇಳ್ರಿ, ಒಂದು ವರ್ಷ ಒಂದು. ಎಲ್ಲರೂ ಹೇಳ್ರಿ, ಈ ರಾತ್ರಿ ನನಗೆ ಆ ಒಂದು ವರ ಬೇಕು. ದಾವೀದನಿಗೆ ಕೊಟ್ಟಂತ ವರ ಈ ರಾತ್ರಿ, ದೇವರೇ ನಿನ್ನ ಸಮ್ಮುಖದಲ್ಲಿ ನನಗೆ ಬೇಕು. ಆ ವರ ಏನಂದ್ರೆ, ದಾವೀದನು ಕೇಳಿರುವಂತ ಆ ವರ, ನಿನ್ನ ಪ್ರಸನ್ನತೆಯನ್ನ ನಾನು ಯಾವಾಗಲೂ ಅನುಭವಿಸ್ತೇನೆ. ಹಲ್ಲೆಲೂಯಾ. ದೇವರ ಪ್ರಸನ್ನತೆಯನ್ನ ನಾನು ಯಾವಾಗಲೂ ಅನುಭವಿಸ್ತಾ ಇರ್ಬೇಕಂತ. ದೇವರ ಪ್ರಸನ್ನತೆ ನಮ್ಮ ಜೊತೆ ಇದ್ರೆ ಯಾವ ಕೊರತೆ ನಮಗಿಲ್ಲ. ದೇವರ ಪ್ರಸನ್ನತೆ ಒಂದೇ ನಮ್ಮ ಜೊತೆ ಇದ್ರೆ ಸಾಕು, ಬೇರೆ ಏನು ಬೇಕಾಗಿಲ್ಲ. ನಿಮ್ಗೆ ಗೊತ್ತಾ, ಮೋಶೆ ಏನಂತ ಪ್ರಾರ್ಥನೆ ಮಾಡ್ತಿದ್ದ ಗೊತ್ತಾ? ಪ್ರತಿದಿನ 20 ಲಕ್ಷ ಜನರನ್ನ ಕರ್ಕೊಂಡು ಹೋಗುವಾಗ, ಆ ಸೈನ್ಯವನ್ನ ಕರ್ಕೊಂಡು ಆತನ ಹಿಂದೆ ಹೋಗುವಾಗ ಎದ್ದ ತಕ್ಷಣವೇ ಮೋಶೆ ಒಂದು ಪ್ರಾರ್ಥನೆ ಮಾಡ್ತಾ ಇದ್ದ, ಸ್ವಾಮಿ
ನಿನ್ನ ಪ್ರಸನ್ನತೆ ನನ್ನ ಮುಂದೆ ಹೋಗದೆ ಹೊರತು ನಾನು ಈ ಸ್ಥಳದಿಂದ ಮುಂದೆ ಹೋಗಲ್ಲ. ಹಲ್ಲೆಲೂಯಾ. ಯಾಕೆ ಹೇಳ್ತಾ ಇದ್ದ ಗೊತ್ತಾ ಆ ಮಾತನ್ನ? ದೇವರ ಪ್ರಸನ್ನತೆ ನಮ್ಮ ಮುಂದೆ ಹೋದ್ರೆ ನಮಗೇನು ಬೇಕೋ ಎಲ್ಲವನ್ನ ಅದು ಕೊಡುವಂತದಾಗಿದೆ. ಅದಕ್ಕೆ ಮೋಶೆಗೆ ಭಯ ಆಗಲಿಲ್ಲ. 20 ಲಕ್ಷ ಜನರನ್ನ ಕರ್ಕೊಂಡು ಹೋಗ್ತಿದ್ದಾಗ್ಲೂ ಮೋಶೆಗೆ ಯಾವ ಗಲಿಬಿಲಿಲ್ಲ. ಇಷ್ಟು ಜನರನ್ನ ಅರಣ್ಯದಲ್ಲಿ ಕರ್ಕೊಂಡು ಹೋಗ್ತಾ ಇದ್ದೀನಿ, ಇವರಿಗೆ ಆಹಾರ ಹೆಂಗ, ನೀರ್ ಹೆಂಗ, ಎಷ್ಟು ಬೇಕಾಗ್ಬೋದು ಗೊತ್ತ ಅವ್ರಿಗೆ ಆಹಾರ ಅಂದ್ರೆ. ನಮ್ಮ ಸಭೆ ಆನಿವರ್ಸರಿ ಮಾಡಿದಾಗ ಸಭೆಗೆ ಒಂದು 200-300 ಜನಕ್ಕೆ ಅಂದ್ರೆ ನಾವು ಎಷ್ಟು ಒಂದು ಅರ್ಧ ಕ್ವಿಂಟಲ್ ಮಾಡಿಸ್ತೀವ, ಎಷ್ಟು ಮಾಡಿಸ್ತೀವಿ? ಅರ್ಧ ಕ್ವಿಂಟಲ್ ಮಾಡಿಸ್ತೀವಿ. ಇಷ್ಟು ಜನಕ್ಕೆ ಎಷ್ಟು ಬೇಕಂದ್ರೆ ಅಷ್ಟು ಜನಕ್ಕೆ ಆಹಾರ ಬೇಕಂದ್ರೆ ಹೆಂಗ್, ಅವ್ರಿಗೆ ಎಷ್ಟು ಬೇಕು, ಎಲ್ಲಿಂದ ತರಬೇಕು? ಅಲ್ಲಿ ಯಾವ ರೇಷನ್ ಅಂಗಡಿ ಇಲ್ಲ, ಅಲ್ಲಿ ಯಾವ ಖಾತೆ ಇಲ್ಲ, ಬರ್ಸಿ ತಗೊಂಡ್ ಬರಕ. ಅವರು ಅರಣ್ಯದಲ್ಲಿ ನಡೀತಾ ಇದ್ರು. ಮೋಶೆ ಕೇಳಿದೊಂದೇ, ನಿನ್ನ ಪ್ರಸನ್ನತೆ ನಮ್ಮ ಮುಂದೆ ಇರಲಿ. ಹಲ್ಲೆಲೂಯಾ. ದೇವರ ಪ್ರಸನ್ನತೆ ಅವರ ಮುಂದೆ ಇದ್ದದಕ್ಕಾಗಿ ಪರಲೋಕದಿಂದ ಅವರಿಗೆ ಆಹಾರ ಬರ್ತಾ ಇತ್ತಂತೆ. ಅರಣ್ಯದಲ್ಲಿ ಜನರು ಆಹಾರ ಹೆಂಗ್ ಮಾಡಿದ್ರು ಗೊತ್ತಾ? ಪರಲೋಕದಿಂದ ಅವರಿಗೆ ಆಹಾರ ಬಂತು. ನೆಲದ ಮೇಲೆ ಬಿದ್ರೆ ಹೆಂಗ್ ತಿನ್ಬೇಕು? ತಿನ್ನಕ್ ಆಗ್ತದ? ನೆಲದ ಮೇಲೆ ಬಿದ್ರೆ ಅಲ್ಲಿ ಅನ್ನ ಚೆಲ್ಲಿದ್ರೆ ನಾವು ತಿನ್ನಕ್ ಆಗತ್ತಾ? ಆಗಲ್ಲ. 20 ಲಕ್ಷ ಜನಕ್ಕೆ ಪತ್ರೊಳ್ಳೆ ಎಲ್ಲಿ ಸಿಗ್ಬೇಕು? ಅವಾಗ ಪ್ಲೇಟ್ ಎಲ್ಲಿ ಸಿಗ್ಬೇಕು ಅವರಿಗೆ? ದೇವರ ಜ್ಞಾನ ಅಪಾರವಾದದ್ದು. ದೇವರ ಜ್ಞಾನ ಮನುಷ್ಯನಿಗೆ ನಿಲುಕುವುದಿಲ್ಲ. ಎಷ್ಟು ದೊಡ್ಡ ಜ್ಞಾನ ಬಂತು ದೇವರದು. ವಾಕ್ಯ ನಾನು ತೆಗೆದು ನಿಮಗೆ ಓದಿಸಿದ್ರೆ ಸಮಯ ಬಹಳ ಆಗ್ತದೆ. ನಾನು ಹೇಳ್ತೀನಿ, ನೀವು ಕೇಳ್ರಿ ಅಷ್ಟೇ. ಮೊದಲು ಆಕಾಶದಿಂದ ಮಂಜನ್ನು ಸುರಿಸ್ತಾನೆ ದೇವರು. ದೇವರು ಕೊಡುವಾಗ ಎಷ್ಟು ಅದ್ಭುತವಾಗಿ ಕೊಡ್ತಾನೆ ಆಲೋಚನೆ ಮಾಡಿ. ಆಕಾಶದಿಂದ ಮಂಜು ಸುರಿಸ್ತಾನೆ. ಮಂಜು ನೆಲದ ಮೇಲೆ ಬಿದ್ದಾಗ ಮಂಜು ಏನಾಗಿರ್ತದೆ ಗೊತ್ತಾ? ಮಂಜು ಐಸ್ ಗಡ್ಡೆ ಇರ್ತದೆ. ಅದರ ಮೇಲೆ ಆಹಾರವನ್ನು ಬೆಳೆಸ್ತಾ ಇದ್ದ. ಹಲ್ಲೆಲೂಯಾ. ಅದರ ಮೇಲೆ ಆಹಾರವನ್ನು ಬೆಳೆಸ್ತಾ ಇದ್ದ ದೇವರು. ಆ ಆಹಾರವನ್ನ ಎಲ್ಲರೂ ತಿಂದು ತೃಪ್ತರಾಗ್ತಾ ಇದ್ರು ಜನರು. ಅಷ್ಟು ಅದ್ಭುತ ಕಾರ್ಯ. 40 ವರ್ಷಗಳು ದೇವರವರನ್ನ ಪೋಷಿಸಿದ್ದಾರೆ. ಇನ್ನೊಂದು ವಚನ ಹಿಂಗ್ ಬಂದಿದೆ ವಾಕ್ಯ. 40 ವರ್ಷ ಅವರು ನಡೆದಾಗ ಅವರ ಕಾಲಿನ ಚಪ್ಪಲಿಗಳು ಸೌದು ಹೋಗಿಲ್ಲ, ಅವರ ಬಟ್ಟೆಗಳು ಏನಾಗಿಲ್ಲ, ಮುದುರಿ ಹೋಗಿಲ್ಲ. ನೀವು ಸುಮ್ಮನೆ ಹೇಳ್ತೀವಿ, ಅದ ಹೆಂಗಾಗಲ್ಲ. ಇವನು ಇಷ್ಟ ಇಲ್ಲದ ಎಂತೇಳಿ, ಇವನು ಇಷ್ಟ ಇದ್ದಾನ? ಇವ್ನು 40 ವರ್ಷ ಬಂದ್ರೆ ಇಷ್ಟ ಇರ್ತದ? ಮತ್ತೆ ದೊಡ್ಡವನಾಗ್ತಾರಲ್ಲ, ನಮ್ ಕೆಂಪಣ್ಣ ಆದಂಗ ಆಗ್ತಾರ. 40 ವಯಸ್ಸು ಬಂದಾಗ ದೊಡ್ಡವನಾಗ್ತಾರ. ಹೌದಾ? ದೊಡ್ಡವರಾದಾಗ ಈ ಅಂಗಿ ಹೆಂಗ್ ಸರಿ ಹೋಗ್ತದೆ? ಈ ಅಂಗಿ ನಾನು ಹಾಕೊಂಡ್ರೆ ನನಗೆ ಆಗ್ತದ? ದೇವರ ಜ್ಞಾನ ಎಷ್ಟು ಅದ್ಭುತವಾಗಿರ್ತದೆ, ಎಷ್ಟು ಅದ್ಭುತವಾಗಿದೆ ದೇವರ ಜ್ಞಾನ. ಇವರು ಅರಣ್ಯದಲ್ಲಿ ನಡೆಯುವಾಗ ಇವರು ದೇಹ ಬೆಳೆದಂಗೆಲ್ಲ ಇವರ ಮೈ ಮೇಲೆ ವಸ್ತ್ರವು ಬೆಳೀತಾ ಇರ್ತದೆ. ಹಲ್ಲೆಲೂಯಾ. ಇವರ ಚಪ್ಪಲಿಗಳು ಎಲ್ಲಿ ಸವಿದು ಹೋಗಲಿಲ್ಲ. 40 ವರ್ಷಗಳ ಕಾಲ ದೇವರು ಅದ್ಭುತಗಳನ್ನ ನಡೆಸಿದ ಈ ಜನರ ಮಧ್ಯದಲ್ಲಿ. ಇದು ಹೆಂಗೆ ಸಾಧ್ಯ ಅಂದ್ರೆ ದೇವರ ಪ್ರಸನ್ನತೆಯಲ್ಲಿ ಇದ್ದಾಗ ಮಾತ್ರ ಸಾಧ್ಯ. ಹಲ್ಲೆಲೂಯಾ. ದೇವರ ಪ್ರಸನ್ನತೆಯಲ್ಲಿ ಇದ್ದಾಗ ಮಾತ್ರ ಇವೆಲ್ಲ ಸಾಧ್ಯವಾಗ್ತದೆ. ಆ ಪ್ರಸನ್ನತೆ ನಮ್ಮ ಮಧ್ಯದಲ್ಲಿ ಇಲ್ಲಂದ್ರೆ ನಮ್ಮಿಂದ ಏನು ಸಾಧ್ಯ? ದೇವರ ಪ್ರಸನ್ನತೆ ಒಂದೇ ಸಾಕು. ನಾವೀಗ ಅದಕ್ಕೆ ಹೇಳ್ದ, ನಾನು ಯುದ್ಧಗಳಾಡುವಾಗ ಎಷ್ಟೋ ಜನರು ರಾಜ್ಯಗಳು ನನಗೆ ಎದುರು ಬಂದಾಗ ನಾನು ಭಯ ಪಡುವುದಿಲ್ಲ. ನಾವಿದನ್ನು ಒಂದೇ ಮಾಡ್ತಿದ್ದ, ಮೊಣಕಾಲಾಕಿ ದೇವರ ಹತ್ರ ಪ್ರಾರ್ಥನೆ ಮಾಡ್ತಿದ್ದ, ಉಪವಾಸ ಪ್ರಾರ್ಥನೆ ಮಾಡ್ತಿದ್ದ, ಯುದ್ಧಕ್ಕೆ ಹೋಗ್ತಾ ಇದ್ದ. ಯಾಕೆಂದ್ರೆ ನಾವಿದನ್ನು ಗೊತ್ತಿತ್ತು, ದೇವರ ಪ್ರಸನ್ನತೆ ನನ್ನ ಮುಂದೆ ಹೋಗ್ತದೆ. ಯುದ್ಧವು ಯೆಹೋವನದೇ. ಹಲ್ಲೆಲೂಯಾ. ಯುದ್ಧವು ಯೆಹೋವನದೇ ಹೊರತು ನನ್ನದಲ್ಲ ಅಂತ ನಂಬಿದ್ದ. 2 ಉದಾಹರಣೆ ಹೇಳಿ ವಾಕ್ಯವನ್ನು ನಾನು ಮುಗಿಸ್ತೀನಿ. ಲೂಕನ ಬರೆದ ಸುವಾರ್ತೆ 19ನೇ ಅಧ್ಯಾಯದಲ್ಲಿ ದೇವರ
ಮನುಷ್ಯ ಒಬ್ಬನಿದ್ದಾನೆ. ಆತನು ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾನೆ. ಆತನ ಆಕಾರದಲ್ಲಿ ಬಹಳ ಕುಳ್ಳ, ಗಿಡ್ಡಕ್ಕಿರ್ತಾನೆ. ಆತನಿಗೆ ಒಂದು ದಿವಸ ಯೇಸು ಸ್ವಾಮಿ ಯೆರಿಕೋವಿನ ಮಾರ್ಗದಲ್ಲಿ ಬರ್ತಾ ಇದ್ದಾನೆ ಅಂತ ಸುದ್ದಿಯನ್ನ ಕೇಳಿದಾಗ ಯೇಸು ಸ್ವಾಮಿನ ನಾನು ಹೇಗಾದ್ರೂ ಮಾಡಿ ನೋಡ್ಬೇಕು, ಆತನ ಜೊತೆ ನಾನು ಮಾತಾಡಬೇಕು ಅಂತ ಹೃದಯದಲ್ಲಿ ಆಸೆ ಪಟ್ಟು ಆತನು ಎತ್ತರ ಕಮ್ಮಿ ಇದ್ದಲ್ಲ, ಅದಕ್ಕೆ ಏನ್ ಮಾಡ್ತಾನೆ, ಅಯ್ಯೋ ನನ್ನ ದೇವ್ರನ್ನ ನೋಡಕ್ ಆಗಲ್ಲ, ನಾನೇನ್ ಮಾಡ್ಲಿ ಅಂತ ಯೋಚಿಸಿ, ಅವನು ದೊಡ್ಡ ಅಧಿಕಾರಿ, ಟ್ಯಾಕ್ಸ್ ಕಲೆಕ್ಟ್ ಮಾಡುವಂತ ಅಧಿಕಾರಿ, ಆದ್ರೆ ಜನರು ನನ್ನನ್ನು ಏನಂತಾರಂತ ಯೋಚನೆ ಮಾಡಲಿಲ್ಲ. ಮರವನ್ನ ಹತ್ತಿ ಮರದ ಮೇಲೆ ಕೂತ. ಯಾರತ್ತ? ಚೆಕ್ಕಾಯ. ವೆರಿ ಗುಡ್. ಚೆಕ್ಕಾಯ ಮರದ ಮೇಲೆ ಹತ್ತಿ ನಿಂತ. ಮರದ ಮೇಲೆ ನಿಂಗೆ ನೋಡ್ತಾ ಇದ್ದಾನೆ, ಏ ಸ್ವಾಮಿ ಯಾವಾಗ ಬರ್ತಾನೆ, ಎಲ್ಲಿ ಬರ್ತಾನೆ, ಆ ಕಡೆ ಬರ್ತಾನ ಅಂತ ಹುಡುಕ್ತಾ ಇದ್ದ. ಹುಡುಕುವವನಿಗೆ ಸಿಕ್ಕುವುದು, ತಟ್ಟುವವನಿಗೆ ತೆರೆಯುವುದು. ಮತ್ತೆ ಆಮೇಲೆ ಮುಂದೆ ಹೇಳ್ರಿ, ಬೇಡವನಿಗೆ ಹುಡುಕಿದ, ದೇವರನ್ನ ನೋಡ್ಬೇಕಂತ ಹುಡುಕಿದ, ಅವನಿಗೆ ದೇವರ ಕೃಪೆ ಸಿಕ್ಕಿತು. ಯೇಸು ಸ್ವಾಮಿ ಆ ಸ್ಥಳಕ್ಕೆ ಬಂದ ತಕ್ಷಣವೇ ಸ್ವಾಮಿ ನಡ್ಕೊಂಡು ಬರ್ತಾ ಆ ಸ್ಥಳಕ್ಕೆ ಬಂದು ನಿಂತು ಮೇಲಕ್ಕೆ ನೋಡಿ, ಜಕ್ಕಾಯನೇ ತಟ್ಟಣೆ ಇಲ್ವಾ? ಒಂದೇ ಮಾತು, ಜಕ್ಕಾಯನ ಅಲ್ಲಿದ್ದ ಯೇಸು ಸ್ವಾಮಿ ನೋಡಿಲ್ಲ, ಆದ್ರೆ ಆತನಿಗೆಲ್ಲ ಗೊತ್ತು, ದೇವಾದ ದೇವರು ಇವನು ಯಾಕಾಗಿ ಇಲ್ಲಿ ನಿಂತಿದ್ದಾನಂತ ಸಹ ಗೊತ್ತು, ಈ ಮರ ಯಾಕೆ ಹತ್ತಿದ್ದಾರಂತ ದೇವರು ಗೊತ್ತು. ಜಕ್ಕಾಯನೇ ನೀನು ಇಳಿದು ಬಾ, ಇವತ್ತು ನಾನು ನಿನ್ನ ಸಂಗಡ ಏನ್ ಮಾಡ್ಬೇಕು, ಊಟ ಮಾಡಬೇಕು. ಜಕ್ಕಾಯನಿಗೆ ದೇವರು ಕೇಳಿದ್ದೇನಂದ್ರೆ, ಯೇಸು ಸ್ವಾಮಿ ಹೇಳಿದ್ದು, ಜಕ್ಕಾಯ ನೀನ್ ಯಾರಂತ ನನಗೆ ಗೊತ್ತು, ಮರದ ಮೇಲೆ ನೀನ್ ಹೇಳಿದ್ರು ಪಾಪ, ನಿಮ್ಮ ಮನೆಗೆ ನಾನು ಬರ್ಬೇಕು, ಇವತ್ತು ನಿಮ್ಮ ಜೊತೆ ಏನ್ ಮಾಡ್ಬೇಕು, ಊಟ ಮಾಡಬೇಕು. ಈ ಮಾತನ್ನ ಯೇಸು ಸ್ವಾಮಿ ಹೇಳ್ತಾ ಇದ್ದಾನೆ. ಜಕ್ಕಾಯನು ಯೇಸು ಸ್ವಾಮಿ ಮುಖವನ್ನ ನೋಡ್ತಾ ಏನ್ ಮಾಡ್ದ ಗೊತ್ತಾ, ಹಂಗೆ ಮಾಡ್ತಾ ನೋಡಿ, ಸ್ವಾಮಿ ನಾನು ಪಾಪಾತ್ಮನು, ಒಂದು ವೇಳೆ ನಾನು ಯಾರ ಹತ್ರ ಆದ್ರೂ ಅನ್ಯಾಯದಿಂದ ತೆಗೆದುಕೊಂಡಿದ್ರೆ ಅದನ್ನ ನಾನು ಅವರಿಗೆ ಕಲಿಸ್ಕೊಡ್ತೇನೆ. ಯಾವುದು ನಾನು ಬೇರೆಯವರಿಂದ ಅನ್ಯಾಯವಾಗಿ ಕಸಿದುಕೊಂಡಿದ್ದೇನೋ ಅದನ್ನ ಅವರಿಗೆ ನಾನು ತಿರುಗಿ ಕೊಟ್ಟು ಬಿಡ್ತೀನಿ ಅಂತ ಹೇಳ್ತಾರೆ. ಆಶ್ಚರ್ಯ ಅಲ್ಲ? ಯೇಸು ಸ್ವಾಮಿ ಕೇಳಿದ್ದೇನೆ, ಜಕ್ಕಾಯನೇ ನಾನು ನಿನ್ನ ಮನೆಗೆ ಬರ್ತೀನಿ, ನಿನ್ ಜೊತೆ ಊಟ ಮಾಡ್ತೀನಿ. ಜಕ್ಕಾಯನ ಏನಂತ ಹೇಳ್ತಾನೆ, ಬಾ ಸ್ವಾಮಿ ಮನೆಗೆ ಹೋಗೋಣ ನಡಿ ಅಂತ ಕರ್ಕೊಂಡು ಹೋಗೋದ್ ಬಿಟ್ಟು ಜಕ್ಕಾಯನ ಹೇಳುವಂತ ಮಾತೇನಲ್ಲಿ ಪಶ್ಚಾತ್ತಾಪದ ಹೃದಯವನ್ನು ದೇವರ ಮುಂದೆ ಒಪ್ಪಿಕೊಳ್ತಾರೆ. ಈ ರಾತ್ರಿ ದೇವರ ಮುಂದೆ ಪಶ್ಚಾತ್ತಾಪದ ಹೃದಯದಿಂದ ನೀವು ಒಪ್ಪಿಕೊಳ್ಳುವಾಗ ದೇವರು ನಿಮಗೋಸ್ಕರ ನಿಮ್ಮ ಮನೆಗೆ ಬರುವುದಕ್ಕೆ ಸಿದ್ಧವಾಗಿದ್ದಾರೆ. ಹಲ್ಲೆಲೂಯಾ. ನಿಮ್ಮ ಮನೆಗೆ ಬರುವುದು ಮಾತ್ರ ಅಲ್ಲ, ನಿಮ್ಮ ಜೊತೆ ದೇವಾದಿ ದೇವನು ಊಟ ಮಾಡ್ತಾರೆ. ಹಲ್ಲೆಲೂಯಾ. ಊಟ ಅಂದ್ರೆ ಏನು ಗೊತ್ತಾ? ಯಾವುದಕ್ಕೆ ಊಟ ಅಂದ್ರೆ ಯಾವುದಕ್ಕೆ ಗುರುತು ಅಂದ್ರೆ ದೇವರ ವಾಕ್ಯ. ದೇವರ ವಾಕ್ಯ ಯಾವಾಗಲೂ ನಮ್ಮ ಜೊತೆ ಇರುತ್ತದೆ ಅಂತ. ಹಲ್ಲೆಲೂಯಾ. ದೇವರು ಕೊಡುವಂತ ಊಟ, ನಮ್ಮ ಜೊತೆ ಮಾಡುವಂತ ಊಟ ದೇವರ ವಾಕ್ಯ.